ವೆಲ್ಕಮ್ ಬ್ಯಾಕ್. ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ಒಂದು ಪ್ರಕರಣ ಅಂದ್ರೆ ಧರ್ಮಸ್ಥಳದ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸು. ಈ ಮರು ತನಿಖೆಗೆ ಒತ್ತಡ ಅಂತೂ ಸಾಕಷ್ಟು ಕೇಳಿ ಬರ್ತಾ ಇದೆ ಸರ್ಕಾರದ ಮೇಲೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಿಜೆಪಿ ಶಾಸಕರಿಂದ ಇವತ್ತು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬೆಳ್ತಂಗಡಿ ತಾಲೂಕು ಪಂಚಾಯಿತಿ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಕಟೀಲ್ ನೇತೃತ್ವದಲ್ಲಿ ಧರ್ಮಸ್ಥಳದ ಅಣ್ಣಪ್ಪ ಬೆಟ್ಟಕ್ಕೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ವಿಎಚ್ಪಿ ಬಜರಂಗ ದಳದಿಂದಲೂ ಕೂಡ ಪ್ರತಿಭಟನಾ ರ್ಯಾಲಿ ನಡೆಯಲಿದೆ. ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ದೇವರ ಮೊರೆ ಹೋಗಲಾಗ್ತಾ ಇದೆ. ಈಗ ಆಲ್ರೆಡಿ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಕಾನೂನು ಪ್ರಕಾರ ಅಂತ್ಯವಾಗಿದೆ ಪ್ರಕರಣ. ಸರ್ಕಾರದ ಮುಂದೆ ಮರು ತನಿಖೆಗೆ ಯಾವುದೇ ರೀತಿಯಾದಂಥ ಪ್ರಸ್ತಾಪ ಇಲ್ಲ ಅಂತ ಹೇಳಿದ್ದು ಈ ಹೋರಾಟಗಾರರಿಗೆ, ಪ್ರತಿಭಟನಾಕಾರರಿಗೆ ಒಂದು ರೀತಿಯಾದಂಥ ಆಕ್ರೋಶವನ್ನ ವ್ಯಕ್ತಪಡಿಸುವಂತೆ ಮಾಡಿತ್ತು. ಸೊ ನಂತರ ಸಾಹಿತಿಗಳೆಲ್ಲ ಹೋಗಿ ಸಿದ್ದರಾಮಯ್ಯನವರನ್ನ ಕೇಳ್ಕೊಂಡಿದ್ರು ಮರು ತನಿಖೆ ಆಗಬೇಕು ಅಂತ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಪಾಸಿಟಿವ್ ನೋಟ್ ಆಗಿ ಹೇಳಿದ್ರು, ಇಲ್ಲ ಮರು ತನಿಖೆ ಆಗುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವನ್ನು ಕೂಡ ಒತ್ತಾಯ ಮಾಡ್ತೀವಿ ನಾವು ಅಂತ ಹೇಳಿದ್ರು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಇವತ್ತು ಉಡುಪಿ ದಕ್ಷಿಣ ಕನ್ನಡ ಭಾಗದ ಬಿಜೆಪಿ ನಾಯಕರುಗಳೆಲ್ಲ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮರು ತನಿಖೆಗೆ ಒತ್ತಾಯಿಸಿ ಸೌಜನ್ಯ ಕೇಸನ್ನ. ಯಾವ ರೀತಿಯಾಗಿ ಪ್ರತಿಭಟನೆ ನಡೆಯುತ್ತೆ, ಯಾವ ರೀತಿಯ ಕಾರ್ಯಕರ್ತರನ್ನ ಸೇರಿಸಲಾಗ್ತಾ ಇದೆ? ಪೃಥ್ವಿ, ಮಧ್ಯಾಹ್ನ 11 ಗಂಟೆ ಅಂದ್ರೆ 11:11:30 ವೇಳೆಗೆ ಬೆಳ್ತಂಗಡಿ ತಾಲೂಕ್ ಪಂಚಾಯತ್ ಮುಂಭಾಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಬಿಜೆಪಿ ಶಾಸಕರು ಪ್ರತಿಭಟನೆ ಮಾಡ್ತಾರೆ. ಇದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವ ಕೂಡ ಇರುವಂತದ್ದು. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸುವಂತಹ ಗುರಿಯನ್ನ ಕೂಡ ಬಿಜೆಪಿ ಹೊಂದಿರುವಂತದ್ದು. ಯಾಕಂದ್ರೆ ಸದ್ಯ ಕಾಂಗ್ರೆಸ್ ಆಡಳಿತದ ಸರ್ಕಾರ ರಾಜ್ಯದಲ್ಲಿರುವಂತದ್ದು. ಹಾಗಾಗಿ ಸೌಜನ್ಯ ಪ್ರಕರಣದ ಮರು ತನಿಖೆಯನ್ನ ರಾಜ್ಯ ಸರ್ಕಾರ ಮುತುವರ್ಜಿಯಿಂದ ತೆಗೆದುಕೊಳ್ಬೇಕು, ಮತ್ತೆ ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಕೂಡ ಪತ್ರವನ್ನ ಬರಿಬೇಕೆಂಬ ಆಗ್ರಹವನ್ನ ಬಿಜೆಪಿಯ ಶಾಸಕರು ಮಾಡಲಿದ್ದಾರೆ. ನಾಳೆ ಈ ಸಂಬಂಧವಾಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಬಿಜೆಪಿ ಶಾಸಕರ ನಿಯೋಗ ಮನವಿಯನ್ನ ಕೂಡ ಮಾಡುತ್ತೆ. ಯಾಕೆಂದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ಸೌಜನ್ಯ ಪ್ರಕರಣದ ಮಾತೆ ಎಲ್ಲೆಡೆ ಕೇಳಿ ಬರ್ತಾ ಇರುವಂತದ್ದು ಮತ್ತು ಜಿಲ್ಲೆಯ ಹಲವೆಡೆ ಸಾಕಷ್ಟು ಹೋರಾಟಗಳು, ಪ್ರತಿಭಟನೆಗಳು ಆಗಿದೆ. ಈ ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ತಮ್ಮ ಹಕ್ಕೊತ್ತಾಯವನ್ನ ಕೂಡ ಮಂಡಿಸಿರುವಂತದ್ದು. ಯಾಕಂದ್ರೆ 11 ವರ್ಷಗಳ ಹಿಂದೆ ಆದಂತಹ ಧರ್ಮಸ್ಥಳದಲ್ಲಿ ಆದಂತಹ ರೇಪ್ ಅಂಡ್ ಮರ್ಡರ್ ಏನಿದೆ, ಅದು ಸೌಜನ್ಯಕ್ಕೆ ಸರಿಯಾಗಿ ನ್ಯಾಯ ಸಿಕ್ಕಿಲ್ಲ. ಈ ಪ್ರಕರಣದ ತನಿಖೆಯನ್ನ ಮಾಡಿದಂತಹ ಸಿಬಿಐ ನ್ಯಾಯಾಲಯ ಕೂಡ ಈ ಪ್ರಕರಣದಲ್ಲಿ ಯಾರು ಆರೋಪಿ ಅನ್ನೋದನ್ನ ಕೂಡ ತೋರಿಸಿಲ್ಲ ಮತ್ತು ಆರೋಪಿ ಅಂತ ಕರೆಯಲ್ಪಟ್ಟದಂತಹ ಒಬ್ಬ ವ್ಯಕ್ತಿ ಈಗ ನಿರಪರಾಧಿಯಾಗಿ ಕೋರ್ಟ್ ಇಂದ ಕ್ಲೀನ್ ಚಿಟ್ ಆಗಿ ಹೊರಗೆ ಬಂದಿರುವಂತದ್ದು. ಹಾಗಾಗಿ ಸೌಜನ್ಯನನ್ನ ಹತ್ಯೆ ಮಾಡಿದಂತಹ ಆರೋಪಿ ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇರುವಂತದ್ದು. ಹಾಗಾಗಿ ಶೀಘ್ರವಾಗಿ ಸರ್ಕಾರ ಈ ಪ್ರಕರಣವನ್ನ SITಗೆ ನೇಮಿಸಬೇಕು ಮತ್ತು ತಜ್ಞವಾದ ಅಧಿಕಾರಿಗಳು ಮತ್ತು ಸೂಕ್ತವಾದ ಅಧಿಕಾರಿಗಳಿಂದ ಈ ಪ್ರಕರಣದ ಮರು ತನಿಖೆ ಮಾಡಬೇಕೆಂಬ ಆಗ್ರಹ ಕೂಡ ಜೋರಾಗಿರುವಂತದ್ದು. ಈ ಸಂದರ್ಭದಲ್ಲಿ ಬಿಜೆಪಿ ಇವತ್ತು ಬೆಳ್ತಂಗಡಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡುತ್ತೆ. ಇನ್ನೊಂದು ಕಡೆ ನೇತ್ರಾವತಿ ನದಿ ತಟದಿಂದ ಅಣ್ಣಪ್ಪ ಸ್ವಾಮಿ ಬೆಟ್ಟ ತನಕ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಪಾದಯಾತ್ರೆಯನ್ನು ಕೂಡ ಮಾಡುತ್ತೆ. ಅಣ್ಣಪ್ಪ ಸ್ವಾಮಿ ಬೆಟ್ಟದ ಬಳಿ ಪ್ರಾರ್ಥನೆಯನ್ನು ಕೂಡ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಸೌಜನ್ಯನ ತಾಯಿ ಕೂಡ ಉಪಸ್ಥಿತಿರುವಂತೆ ಎಲ್ಲ ರೀತಿಯ ಮುನ್ಸೂಚನೆಗಳು ಕೂಡ ಕಂಡು ಬರ್ತಾ ಇದೆ. ಆದ್ರೆ ಧರ್ಮಸ್ಥಳದ ನಾಗರಿಕರು ಮಾತ್ರ ಧರ್ಮಸ್ಥಳದ ದ್ವಾರದೊಳಗೆ ಸೌಜನ್ಯನ ತಾಯಿ ಬರಬಾರ್ದು. ಯಾಕಂದ್ರೆ ಅವರು ಈ ಹಿಂದೆ ಸಾಕಷ್ಟು ಸಮಯಗಳಿಂದ ಧರ್ಮಸ್ಥಳ ಕ್ಷೇತ್ರ ಮತ್ತು ವೀರೇಂದ್ರ ಹೆಗ್ಡೆ ಅವರ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರನ್ನ ನಾವು ಯಾವುದೇ ಕಾರಣಕ್ಕೂ ಕ್ಷೇತ್ರದ ದ್ವಾರದೊಳಗೆ ಬರೋಕೆ ಬಿಡೋದಿಲ್ಲ ಎಂಬ ಮಾತುಗಳನ್ನು ಹೇಳಿರುವಂತದ್ದು. ಹಾಗಾಗಿ ಧರ್ಮಸ್ಥಳ ಮತ್ತು ಬೆಳ್ತಂಗಡಿಯಲ್ಲಿ ಸದ್ಯ ಪ್ರತಿಭಟನೆಗಳು ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ. ಈ ಸಂಬಂಧವಾಗಿ ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಧನ್ಯವಾದ ಕಿಶನ್, ನಿಮ್ಮೆಲ್ಲ ಮಾಹಿತಿಗಾಗಿ. ಎಂತ ದುರಂತ ಅಂದ್ರೆ ಈ ಕೇಸ್ನಲ್ಲಿ ಸಿಬಿಐ ಕೂಡ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಕಂಪ್ಲೀಟ್ಲಿ ಫೇಲ್ಯೂರ್ ಸಿಬಿಐ ಈ ಪ್ರಕರಣದಲ್ಲಿ. ಸೊ ಹೀಗಾಗಿನೇ ಮರು ತನಿಖೆ ಮಾಡಿ ಯಾರು ಅಪರಾಧಿಗಳು, ಆರೋಪಿಗಳು ಯಾರಿದ್ದಾರೆ ಅವರನ್ನು ಬಂಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನ ಹಾಕಲಾಗ್ತದೆ. ಕಾದ್ ನೋಡಬೇಕು ಸರ್ಕಾರ ಯಾವ ರೀತಿಯಾಗಿ ಇದನ್ನ ಮೇಲ್ಮನವಿಯನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ, ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದು.